ಇನ್ನು ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಕೋವಿಡ್ ಆರ್ಭಟ. ಬೆಂಗಳೂರಿನಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇವೆ. ಏಕಾಏಕಿ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚು ದೃಢಪಡ್ತಾ ಇರೋದ್ರಿಂದ, ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ರೀತಿ ಭಯ ಶುರುವಾಗುತ್ತೆ. ಬಟ್ ಆ ಭಯ ಬೇಡ ಅಂತಾನೆ ನಾವು ಹೇಳ್ತಾ ಇರೋದು. ಪ್ರಕರಣಗಳ ಹೆಚ್ಚಳ ಆಗ್ತಾ ಇರೋದ್ರಿಂದ ನೀವು ಆದಷ್ಟು ಜಾಗೃತಿ ವಹಿಸಿ ಅಂತ. ಈವರೆಗೆ ರಾಜ್ಯದಲ್ಲಿ 35 ಕೋವಿಡ್ ಕೇಸ್ಗಳು ಪತ್ತೆ ಆಗಿವೆ. 35ರ ಪೈಕಿ ಬೆಂಗಳೂರಲ್ಲೇ 32 ಕೇಸಸ್ಗಳಿರೋದು. ಬೆಂಗಳೂರಿನಲ್ಲಿ ಒಂದಲ್ಲ 3 ಮಗುವಿಗೆ ಕೋವಿಡ್ ಕೇಸ್ ಅಂದರೆ ಕೋವಿಡ್ ದೃಢಪಟ್ಟಿರೋದು. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 1 ಮಗುವಿನಲ್ಲಿ ಪತ್ತೆಯಾಗಿದೆ ಈ ಕೋವಿಡ್. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ 2 ಮಕ್ಕಳಲ್ಲಿ ಕೊರೋನಾ ಪತ್ತೆಯಾಗಿದೆ. ಹಾಗಾಗಿ ನೀವೆಲ್ಲೆಲ್ಲಿ ಹೋಗಿ ಬರ್ತೀರೋ ಆ ಟ್ರಾವೆಲ್ ಹಿಸ್ಟರಿಯನ್ನ ಕೇಳಿದಂಥ ಸಂದರ್ಭದಲ್ಲಿ ಕೊಡಿ. ಎಲ್ಲಿಂದ ಬಂತು ಅಂತ ಗೊತ್ತಾಗಬೇಕು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ 35 ಇದೆ. ಆದ್ದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾವುದೂ ಭಯಪಡಬೇಕಾಗಿಲ್ಲ. ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ. ಮತ್ತು ನಾವು ಈಗಾಗಲೇ ಏನು ಭಾಳ ಒಂದು ಮುಖ್ಯವಾಗಿ ನಾವು ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಈ ಸಾರಿ ಪ್ರಕರಣಗಳಂತ ಬರ್ತದೆ. ಅಂದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಸಾರಿ, ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಅದು ಇಲ್ನೆಸ್ ಕಾಯಿಲೆ. ಅದು ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಒಂದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ದೀವಿ. ಅದನ್ನು ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಇದೆ ಅದರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ದೀವಿ. ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ, ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ, ಅವ್ರು ಅದನ್ನು ತೊಗೊಳ್ತಾ ಇರ್ತಾರೆ. ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅಂಥವರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ. ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ. ಯಾರೂ ಕೂಡ ಭಯಪಡಬೇಕಾಗಿಲ್ಲ. ಯಾರೂ ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು, ಓಡಾಡ್ಬೋದು, ತಿರುಗಾಡ್ಬೋದು, ಪ್ರವಾಸ ಮಾಡ್ಬೋದು, ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು, ಎಲ್ಲ ಊರುಗಳಿಗೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಆದ್ದರಿಂದ ಇದನ್ನು ಏನೋ ಬಂದ್ಬಿಟ್ಟಿದೆ, ಮತ್ತೆ ಕೋವಿಡ್ ಬಂದಿದೆ, ಮತ್ತೆ ದೊಡ್ಡ ಒಂದು ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅದರ ಅವಶ್ಯಕತೆ ಇಲ್ಲ. ಮಾಸ್ಕ್ ಕಡ್ಡಾಯ ಏನಿಲ್ಲ. ನಾನು ಹೇಳಿದ್ನಲ್ಲ, ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಬಾಣಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೆಜರ್ ಅಷ್ಟೇ ಅದು. ಅಂದರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು. ಮಾಸ್ಕ್ ಧರಿಸೋದ್ರಿಂದ ಬೇರೆ ರೋಗಗಳಿಂದನೂ ಬೇರೆ ವೈರಾಣುಗಳಿಂದನೂ ಕೂಡ ನಮಗೆ ಸಹಾಯ ಆಗ್ತದೆ. ಮತ್ತು ಇನ್ನೊಂದು ಹೇಳಿದ್ರೆ, ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನು ಸ್ಯಾನಿಟೈಸರನ್ನು ಉಪಯೋಗಿಸುವಂಥದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ. ಅದು ಎಲ್ಲದಕ್ಕೂ ಕೂಡ ಒಳ್ಳೆಯದೇ. ಈಗ ಸಾಂಕ್ರಾಮಿಕ ರೋಗಗಳು ಇರ್ತದೆ, ಬೇರೆ ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ, ಇನ್ನು ಉಳಿದ ಬೇರೆ ವೈರಲ್ ಇನ್ಫೆಕ್ಷನ್ಸ್ಗೂ ಕೂಡ ತಡೆ ಹಿಡಿಯೋದಕ್ಕೆ ಅದು ಅನುಕೂಲ ಆಗ್ತದೆ. ಆಯಿತಾ? ದಯವಿಟ್ಟು ಯಾರೂ ಕೂಡ ಭಯ ಬೀಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಹೇಳಿದರೆ, ಇಡೀ ದೇಶದಲ್ಲಿರುವಂಥ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಎಲ್ಲೂ ಕೂಡ ಅವ್ರಿಗೂ ಕೂಡ ಕಂಡು ಬಂದಿಲ್ಲ. ಆದ್ದರಿಂದ ತಾವು ಅದನ್ನು ಮಾನಿಟರ್ ಮಾಡ್ತಾಯಿರಿ ಮತ್ತು ಎಲ್ಲರೂ ತಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಷಯದ ಬಗ್ಗೆ ದಯವಿಟ್ಟು ಯಾರೂ ಕೂಡ ಆತಂಕಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ, ಓಡಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನಡೆಸ್ಕೊಂಡು ಹೋಗಿ. ಮಾಧ್ಯಮದವರು ಕೂಡ ಅದೇ ನನ್ನ ವಿನಂತಿ. ತಾವು ಕೂಡ ಇದನ್ನು ಹೇಳಿದಾಗ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಬೇಡ. ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ. ಈ ಥರ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದೇ. ಎಲ್ಲದಕ್ಕೂ ಕೂಡ ಒಳ್ಳೆಯದೇ. ಕೋವಿಡ್ಗೆ ಒಂದೇ ಅಲ್ಲ, ಅನೇಕ ರೋಗಗಳಿಗೆ ಅದು ಒಳ್ಳೆಯದೇ. ಆ ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸು ಎಲ್ಲ ತೊಗೊಂಡಿದ್ದೀವಿ. ಎಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ, ಈ ಥರ ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂಥವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ. ಮತ್ತು ಟೆಸ್ಟಿಂಗ್ ಕಿಟ್ಸು ಕೂಡ ತೊಗೊಳಕ್ಕೆ ಹೇಳಿದ್ದೀವಿ. ಆಮೇಲೆ
ಏನಾದರೂ ಅವಶ್ಯಕತೆ ಇದ್ದರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಟೆಸ್ಟಿಂಗ್ ಈಗ ಆಸ್ಪತ್ರೆಗಳಿಗೆ ಹೋಗಿ ಕೆಲವರು ಮಾಡಿಸ್ಕೋಬೋದು. ಟೆಸ್ಟಿಂಗ್ ಯಾರಿಗಾದ್ರೆ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತ ಅವರು ಮಾಡಿಸ್ಕೋಬೋದು. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದು ಮಾಡಿಸ್ಕೋಬೋದು, ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸ್ಕೋಬೋದು. ಬೆಂಗಳೂರಲ್ಲಿ ಜಾಸ್ತಿ ಕೇಸ್ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಯಾಕಂದರೆ ಪ್ರತ್ಯೇಕವಾಗಿ ವಾರ್ಡ್ ಗಿಡ ಆ ಥರದ್ದು ಇಲ್ಲ ಸದ್ಯಕ್ಕೆ ಏನೂ ಇಲ್ಲ. ಆ ಥರ ಯಾವುದೋ ಪ್ರತ್ಯೇಕ ವಾರ್ಡು, ಐಸೋಲೇಷನ್ ವಾರ್ಡ್ಸು ಅದು ಇದು ಏನಿರೋದಿಲ್ಲ. ಯಾರು ಕೋವಿಡ್ ಪಾಸಿಟಿವ್ ಆಗಿರ್ತಾರೆ ಅವರು ಅವ್ರ ಮನೆಯಲ್ಲೋ ಅಥವಾ ಅವರ ಆಸ್ಪತ್ರೆಯಲ್ಲಿ ಅವರು ಯಾರ ಜೊತೆನೂ ಕೂಡ ಒಂದು ಜ್ವರ ಕಮ್ಮಿ ಆಗೋವರೆಗೂ ಅವರು ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇರೋದು ಒಳ್ಳೆಯದು ಅಷ್ಟೇ. ಸರ್, ಇದು ವಿಚಾರ ಪೊಲಿಟಿಕಲ್ ಆಗಿ ಇಡಿ ದಾಳಿ ಹಿಂದೆ ಕಾಂಗ್ರೆಸ್ನ ಮಾಯನ ಗಂಭೀರ ಆರೋಪನ ಕುಮಾರಸ್ವಾಮಿ ಅವರು ನೆನ್ನೆ ಮಾಡಿದ್ದಾರೆ. ಅಂದರೆ ಪರಮೇಶ್ವರ್ ಅವರು ಇಡಿ ದಾಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರು ಅಂತ ಕೂಡ ಆ ಮಹಾನಾಯಕ ಅನ್ನುವಂಥ ವಿಚಾರ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ.